Dear students, welcome to Biology CET class. In the previous session, we have studied some questions of the chapter Animal Kingdom. In this session also, we are continuing with the same chapter with some other questions. ಇವತ್ತಿನ ಸೆಷನ್ನಲ್ಲಿ ಅನಿಮಲ್ ಕಿಂಗ್ಡಮ್ಮಿನ ಇನ್ನೊಂದಷ್ಟು ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವೆಶನ್ ನೋಡಿ, ಮ್ಯಾಚ್ ದ ಕಾಲಮ್ 1 with column 2 and select the correct option from the codes given below. So ಕಾಲಮ್ 1 ಕಾಲಮ್ 2ಗೆ ಮ್ಯಾಚ್ ಮಾಡಿ, ಸೊ ಅದು ಯಾವ ಕೋಡ್ಸ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಆಪ್ಷನ್ ಅಂತ ಹೇಳಿದ್ದಾರೆ. ಕಾಲಮ್ 1 ನೋಡಿ, ಎಗೆ ಕಾರ್ಟಿಲೇಜಿನಸ್ ಫಿಶಸ್ ಕೊಟ್ಟಿದ್ದಾರೆ, ಬಿಗೆ ಬೋನಿ ಫಿಶಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಲಮ್ 2 ಕೊಟ್ಟಿರುವಂತಹ ಕ್ಯಾರೆಕ್ಟರ್ಸ್ನ ಮ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಾರ್ಟಿಲೇಜಿನಸ್ ಫಿಶಸ್, ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕಾಂಡ್ರಿಕ್ಟೇಸ್. ಸೊ ಇಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಮ್ಯಾಚ್ ಆಗುತ್ತೆ? ಯೂಶುವಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಸೊ ಯೂಶುವಲಿ ದ ಬೋನಿ ಫಿಶಸ್ ಶೋಸ್ ದ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಹಾಗಾಗಿ ಇದು ಮ್ಯಾಚ್ ಆಗಲ್ಲ. ಸೊ ಕಾರ್ಟಿಲೇಜ್ ಫಿಶಸ್ shows the internal fertilization. Yes, cartilage fishes shows the internal fertilization. Third, ಏನು ಕೊಟ್ಟಿದ್ದಾರೆ? mostly oviparous. So bony fishes are mostly oviparous, but cartilage fishes ಏನಾಗುತ್ತೆ? some are viviparous. ಸೊ ಹಾಗಾಗಿ ಥರ್ಡ್ ಒನ್ ಮ್ಯಾಚ್ ಆಗಲ್ಲ, ಏನಾಗುತ್ತೆ? ಫೋರ್ತ್ ಒನ್ ಮ್ಯಾಚ್ ಆಗುತ್ತೆ. ಸೊ ದೆನ್ ಲಾಸ್ಟ್ ಏನಿದೆ ನೋಡಿ, ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಇದೆ. ಎಸ್, ದೀಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇರೋದು ಯಾವ್ದ್ಯಾವುದು? ದಟ್ ಈಸ್ ಕಾರ್ಟಿಲೇಜ್ ಫಿಶಸ್ ಶೋಸ್ ದ ಇಂಟರ್ನಲ್ ಫರ್ಟಿಲೈಸೇಷನ್ ಅಂಡ್ ಸಮ್ ಆರ್ ವಿವಿಪ್ಯಾರಸ್, ಮೀನ್ಸ್ ದೇ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಸೊ ಇನ್ನು ಬೋನಿ ಫಿಶಸ್ಸಿಗೆ they usually shows the external fertilization, male in the female gametes, fuses in the aqueous medium outside the female organism. ಫಿಮೇಲ್ ಬಾಡಿಯ ಹೊರಭಾಗದಲ್ಲಿ ಎಗ್ ಮತ್ತು ಸ್ಪರ್ಮ್ಸ್ ಫ್ಯೂಸ್ ಆಗುತ್ತೆ ಅಕ್ವೇಸ್ ಮೀಡಿಯಮಲ್ಲಿ, ಅದನ್ನು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳೋದು. ದಟ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಬೋನಿ ಫಿಶಸ್. ಆ್ಯಂಡ್ ದೆನ್ ದೀಸ್ ಆರ್ oviparous, they lay eggs. So, and they show the direct development. So, ಇದಿಷ್ಟು ಕರೆಕ್ಟಾಗಿ ಮ್ಯಾಚ್ ಆಗಿರೋದು ಯಾವುದು? ಆಪ್ಷನ್ ಬಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, ಕಾರ್ಟಿಲೇಜಿನಸ್ ಫಿಶಸ್ ಡು ನಾಟ್ ಹ್ಯಾವ್. ಕಾರ್ಟಿಲೇಜ್ ಫಿಶಸ್ ಅಲ್ಲಿ ಈ ಫಾಲೋಯಿಂಗ್ ಆಪ್ಷನ್ಸ್ ಅಲ್ಲಿ ಯಾವುದು ಇಲ್ಲ? ನೋಡೋಣ. ಎ ಅಲ್ಲಿ ಪೆಲ್ವಿಕ್ ಫಿನ್ಸ್ ಅಂತ ಇದೆ. ಎಸ್, the cartilage fishes also possess pelvic fins. ಫಿನ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಅದು ಬೋನಿ ಫಿಶಸ್ ಅಲ್ಲಿ ಆಗಿರ್ಬೋದು, ಕಾರ್ಟಿಲೇಜಿನಸ್ ಫಿಶಸ್ ಅಲ್ಲಿ ಆಗಿರ್ಬೋದು. ಒಂದು ಪೇರ್ಡ್ ಫಿನ್ಸ್, ಇನ್ನೊಂದು ಅನ್ಪೇರ್ಡ್ ಫಿನ್ಸ್. ಪೇರ್ಡ್ ಫಿನ್ಸ್ ಅಲ್ಲಿ ಪೆಲ್ವಿಕ್ ಫಿನ್ಸ್ ಮತ್ತೆ ಪೆಕ್ಟೋರಲ್ ಫಿನ್ಸ್ ಇರುತ್ತೆ. ಬೋತ್ ಪೆಲ್ವಿಕ್ ಅಂಡ್ ಪೆಕ್ಟೋರಲ್ ಫಿನ್ಸ್ ಫೌಂಡ್ ಇನ್ ದ ಕಾರ್ಟಿಲೇಜಿನಸ್ ಅಂಡ್ ಆಲ್ಸೋ ಇನ್ ದ ಬೋನಿ ಫಿಶಸ್. ಸೊ ಹಾಗಾಗಿ ಇದು ಆಪ್ಷನ್ ರಾಂಗ್ ಆಗುತ್ತೆ. gill slits. So cartilaginous fishes possess gill slits. These are the gill slits. 5 to 7 pairs of gill slits are present. ಇನ್ನು ಬೋನಿ ಫಿಶಸ್ ಅಲ್ಲಿ ನೋಡಿ 4 pairs of gill slits ಇರುತ್ತೆ, ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇನ್ನು ಸಿ ಅಲ್ಲಿ ಏನು ಕೊಟ್ಟಿದ್ದಾರೆ? ಸ್ಕೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ in the cartilaginous fishes they possess ಮೈಕ್ರೋಸ್ಕೋಪಿಕ್ ಸ್ಕೇಲ್ಸ್, ಅದನ್ನು ಪ್ಲೆಕಾಯ್ಡ್ ಸ್ಕೇಲ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ಕೇಲ್ಸ್ ಕೂಡ ಕಾರ್ಟಿಲೇಜಿನಸ್ ಫಿಶಸ್ ಅಲ್ಲಿ ಇದೆ, ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಇನ್ನು ಲಾಸ್ಟ್ ಆಪ್ಷನ್ ನೋಡಿ, ಅಪರ್ಕ್ಯುಲಮ್. ಸೊ ದ ಅಪರ್ಕ್ಯುಲಮ್ ಅಂದ್ರೇನು? ಇಟ್ ಈಸ್ ಅ ಗಿಲ್ ಕವರ್. ಗಿಲ್ ಸ್ಲಿಟ್ಸ್ ಆರ್ ಕವರ್ಡ್. ನೋಡಿ, ಇಲ್ಲಿ ಕಾರ್ಟಿಲೇಜಿನಸ್ ಫಿಶಸ್ ಅಲ್ಲಿ ದೀಸ್ ಗಿಲ್ ಸ್ಲಿಟ್ಸ್ ಆರ್ ನೇಕೆಡ್, ನೋ ಎನಿ ಕವರ್ಸ್, ನೋ ಎನಿ ಎನ್ವೆಲಪ್, ಯಾವುದೇ ಎನ್ವೆಲಪ್ ಇಲ್ಲ, ಅಂದರೆ ಗಿಲ್ ಕವರ್ ಇಲ್ಲ, ಒಪರ್ಕ್ಯುಲಮ್ ಆಬ್ಸೆಂಟ್ ಆಗಿದೆ.
ಬಟ್ ಇಲ್ಲಿ ನೋಡಿ ದ ಗಿಲ್ ಸ್ಲಿಟ್ಸ್ ಆರ್ ಇನ್ವೆಲಪ್ಡ್ ಬೈ ದ ಕವರ್. ಗಿಲ್ ಕವರ್ ಇಂದ ಇನ್ವೆಲಪ್ ಆಗಿದೆ, ಅದನ್ನೇ ಒಪರ್ಕ್ಯುಲಮ್ ಅಂತ ಹೇಳ್ತಾರೆ. ದಿಸ್ ಒಪರ್ಕ್ಯುಲಮ್ ಈಸ್ ಫೌಂಡ್ ಇನ್ ದ ಕೇಸ್ ಆಫ್ ಬೋನಿ ಫಿಶಸ್, ಆಬ್ಸೆಂಟ್ ಇನ್ ದ ಕೇಸ್ ಆಫ್ ಕಾರ್ಟಿಲೇಜಿನಸ್ ಫಿಶಸ್. ಸೊ ನೋಡಿ ಗಿಲ್ ಸ್ಲಿಟ್ಸು ನೇಕೆಡ್ ಆಗಿದೆ, ಸೊ ಒಪರ್ಕ್ಯುಲಮ್ ಆಬ್ಸೆಂಟ್ ಆಗಿದೆ. ಸೊ ಇಲ್ಲಿ ಕ್ವೆಶನ್ ಕೇಳಿರೋದೇನು, ಕಾರ್ಟಿಲೇಜಿನಸ್ ಫಿಶಸ್ ಡು ನಾಟ್ ಹ್ಯಾವ್ ಪೆಲ್ವಿಕ್ ಫಿನ್ಸ್ ಇರುತ್ತೆ, ಗಿಲ್ ಸ್ಲಿಟ್ಸ್ ಇರುತ್ತೆ, ಸ್ಕೇಲ್ಸ್ ಕೂಡ ಇರುತ್ತೆ. ಇಲ್ಲದೆ ಇರೋದು ಯಾವುದು, ಒಪರ್ಕ್ಯುಲಮ್ ಇಲ್ಲ, ಅಂದರೆ ಗಿಲ್ ಕವರ್ ಇಲ್ಲ, ಹಾಗಾಗಿ ಗಿಲ್ ಸ್ಲಿಟ್ಸು ವಿಸಿಬಲ್ ಆಗಿದೆ, ನೇಕೆಡ್ ಆಗಿದೆ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಡಿ ಆಪ್ಷನ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. Then match the column 1 with column 2 and select the correct option from the code given below. So column 1 ನಲ್ಲಿ ಏನಿದೆ ನೋಡೋಣ. ಸೈಕ್ಲೋಸ್ಟೋಮ್ಸ್. ಸೈಕ್ಲೋಸ್ಟೋಮ್ಸ್ ಏನು ಮ್ಯಾಚ್ ಆಗುತ್ತೆ, ದೇ ಆರ್ ಏಗ್ನಾಥ. ಸೊ ದೀಸ್ ಮ್ಯಾಚಸ್ ಟು ದ ಏಗ್ನಾಥ. ನೋಡಿ ದ ಫೈಲಮ್ ಕಾರ್ಡಾಟಾ ಈಸ್ again divided into 3 subphyla. They are the Urochordata, Cephalochordata and Vertebrata. Then Vertebrata again divided into 2 divisions. They are the Agnatha and the Gnathostomes. Andre Agnatha andre these are the members of the vertebrates. They do not have the jawless. So these do not have the jaws in their mouth. Mouth ಅಲ್ಲಿ jaws ಇರಲ್ಲ, jawless ಅಂತ ಹೇಳ್ತಾರೆ. ಇನ್ನೊಂದು ಯಾವುದು, gnathostomes, they possess jaws in their mouth. So ಇಲ್ಲಿ ಏಗ್ನಾಥಕ್ಕೆ ಎಕ್ಸಾಂಪಲ್ ಲಿವಿಂಗ್ ಮೆಂಬರ್ಸ್ ಅಂತ ಅಂದರೆ ಸೈಕ್ಲೋಸ್ಟೋಮ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಸೈಕ್ಲೋಸ್ಟೋಮ್ಸಿಗೆ ಏಗ್ನಾಥ ಮ್ಯಾಚ್ ಆಗುತ್ತೆ. ಏವ್ಸಿಗೆ ಏನು ಮ್ಯಾಚ್ ಆಗುತ್ತೆ, these are the tetrapods. So subphylum Vertebrata divided into Agnatha and the Gnathostomes. These are jawless, and Gnathostomes they possess the jaws in their mouth. Again the Gnathostomes divided into 2 superclasses. One is the Pisces and another one is the tetrapods. So ಪೈಸಸ್ ಅಲ್ಲಿ ಏನೇನು ನೋಡ್ಬೋದು, ಕಾಂಡ್ರಿಕ್ಟಸ್, ಆಸ್ಟ್ರಿಕ್ಟಸ್ ಅನ್ನ ನೋಡ್ತೀವಿ. ದೆನ್ ಟೆಟ್ರಾಪೋಡ್ಸ್ ಅಲ್ಲಿ ನಾವು ಯಾವ್ದಾದ್ರು ನೋಡ್ತೀವಿ, ಆಂಫಿಬಿಯನ್ಸ್, ರೆಪ್ಟಿಲಿಯಾ, ದೆನ್ ಏವ್ಸ್ ಅಂಡ್ ದೆನ್ ಕ್ಲಾಸ್ ಮ್ಯಾಮಲಿಯಾ. 4 ಕ್ಲಾಸಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಏವ್ಸ್ ಯಾವ್ದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ, ದೇ ಇನ್ಕ್ಲೂಡೆಡ್ ಅಂಡರ್ ಟೆಟ್ರಾಪೋಡ್ಸ್. ದೇ ಪೋಸಸ್ 4 limbs. ಅಂಡ್ ದೆನ್ ಟ್ಯೂನಿಕೇಟ್ಸ್ ನೋಡೋಣ. ಟ್ಯೂನಿಕೇಟ್ಸ್ that matches with the Urochordata. Urochordata, example, they are also known as tunicates because that is covered by tough coat. So body soft ಆಗಿರುತ್ತೆ, ಅದು ಕೋಟ್ ಇಂದ ಕವರ್ ಆಗಿರುತ್ತೆ, ಎನ್ವಲಪ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಕೋಟ್ನ ಟ್ಯೂನಿಕಾ ಅಂತ ಕರೀತಾರೆ. ಟ್ಯೂನಿಕಾ ಇರೋದ್ರಿಂದ ಯುರೋಕಾರ್ಡಾಟ್ಸ್ ಅನ್ನ ಟ್ಯೂನಿಕೇಟ್ಸ್ ಅಂತೇಳಿ ಹೇಳ್ತಾರೆ. ಸೊ ಟ್ಯೂನಿಕೇಟ್ಸ್ ಆರ್ ನಥಿಂಗ್ ಬಟ್ ದ ಯುರೋಕಾರ್ಡಾಟಾ. ದೆನ್ ಡಿಗೆ ಏನು ಕೊಟ್ಟಿದ್ದಾರೆ, ಬ್ಯಾಲನೋಗ್ಲಾಸಸ್ ಕೊಟ್ಟಿದ್ದಾರೆ. ಸೊ ದೀಸ್ ಮ್ಯಾಚಸ್ ವಿತ್ ದ ಹೆಮಿಕಾರ್ಡಾಟಾ. ಹೆಮಿಕಾರ್ಡಾಟಾಕ್ಕೆ ಬ್ಯಾಲನೋಗ್ಲಾಸಸ್ ಎಕ್ಸಾಂಪಲ್. ಸೊ ದೆನ್ ಆಸ್ಟ್ರಿಕ್ಟಸ್. ಸೊ ದೀಸ್ ಆರ್ ಕಮ್ ಅಂಡರ್ ದ ಸೂಪರ್ ಕ್ಲಾಸ್ ಪೈಸಸ್. ಸೂಪರ್ ಕ್ಲಾಸ್ ಪೈಸಸ್ ಅಲ್ಲಿ ನಾವು ಯಾವ್ದಾದ್ರು ಕ್ಲಾಸಸ್ ನೋಡ್ತೀವಿ, ಕ್ಲಾಸ್ ಕಾಂಡ್ರಿಕ್ಟಸ್ and class Ostractis. These are also called as cartilage fishes, cartilaginous fishes, and Ostractis are also known as bony fishes. So ಇದಿಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ಯಾವುದು ಆಪ್ಷನ್ನು, ಸಿ ಆಪ್ಷನ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಹಾಗಾಗಿ ಸಿನ ಮಾರ್ಕ್ ಮಾಡ್ತೀವಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಂಫಿಬಿಯನ್ಸ್ ಈಸ್. ಸೊ ಒಂದೊಂದೇ ಕ್ಯಾರೆಕ್ಟರ್ ನೋಡ್ತಾ ಹೋಗೋಣ. ಪ್ರೆಸೆನ್ಸ್ ಆಫ್ ಸ್ಕೇಲ್ಸ್. ಆಂಫಿಬಿಯನ್ ಮೆಂಬರ್ಸ್ ಅಲ್ಲಿ ಸ್ಕಿನ್ ಮೇಲ್ಗಡೆ ಸ್ಕೇಲ್ಸ್ ಇರೋದಿಲ್ಲ. ಸೊ ಸ್ಕಿನ್ ಈಸ್ ಸಾಫ್ಟ್
and moist also because glands irutte. Some of the glands are there, glandular skin that secretes the mucus, ಹಾಗಾಗಿ ಮಾಯಿಸ್ಟ್ ಆಗಿ ಇರುತ್ತೆ. ಸೊ ಇದು ಆಂಫಿಬಿಯನ್ಸಿನ ಕ್ಯಾರೆಕ್ಟರ್ ಅಲ್ಲ. ಬಿ ನೋಡೋಣ, ಆಂಫಿಬಿಯಸ್ ಮೋಡ್ ಆಫ್ ಲೈಫ್. ಎಸ್, ನಾವಿಲ್ಲಿ ಕ್ಲಾಸ್ ಆಂಫಿಬಿಯನ್ ಅಂತ ನೇಮೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆಂಫಿಬಿಯನ್ ಮೀನ್ಸ್ ಡ್ಯುಯಲ್ ಮೋಡ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು. ಡ್ಯುಯಲ್ ಆಂಫಿ ಮೀನ್ಸ್ ಡ್ಯುಯಲ್, ಬಯಾನ್ಸ್ ಮೀನ್ಸ್ ದ ಆರ್ಗ್ಯಾನಿಸಮ್ಸ್, ಲೈಫ್ ಅಂತ ಹೇಳ್ಬಿಟ್ಟು. ಅಂದರೆ ದೀಸ್ ಲಿವ್ ಇನ್ ಅಕ್ವಾಟಿಕ್ ಹ್ಯಾಬಿಟೇಟ್ ಆ್ಯಂಡ್ ಆಲ್ಸೋ ಇನ್ ದ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್. ಅಂದರೆ ಸಾಯಿಲಲ್ಲೂ ಇರುತ್ತೆ, ಅಕ್ವಾಟಿಕ್ ಹ್ಯಾಬಿಟೇಟಲ್ಲೂ ಇರುತ್ತೆ. ಸೊ ಹಾಗಾಗಿ ಇದನ್ನು ಆಂಫಿಬಿಯನ್ಸ್ ಅಂತ ಕರೀತಾರೆ. ದಟ್ ಈಸ್ ನಥಿಂಗ್ ಬಟ್ ದ ಆಂಫಿಬಿಯಸ್ ಮೋಡ್ ಆಫ್ ಲೈಫ್. ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಂಫಿಬಿಯನ್ಸ್. ಸೊ ಬಿ ಆನ್ಸರ್ ಈಸ್ ಕರೆಕ್ಟ್ ಒನ್. Then ನೋಡಿ, next question, which of the following is not classified as amphibian? Frog, this is the example for the amphibian. Salamander also, and ichthyophis, this is also. Ichthyophis is limbless amphibian. Then tortoise come under, this is example for the ಕ್ಲಾಸ್ ರೆಪ್ಟಿಲಿಯಾ. ರೆಪ್ಟಿಲಿಯಾಕ್ಕೆ ಇದನ್ನು ಎಕ್ಸಾಂಪಲ್ ಕೊಡ್ಬೋದು. ಸೊ ದಿಸ್ ಈಸ್ ನಾಟ್ ಸೀನ್ ಅಂಡರ್ ದ ಕ್ಲಾಸ್ ಆಂಫಿಬಿಯಾ. ಸೊ ಟಾರ್ಟೈಸು ರೆಪ್ಟಿಲಿಯಾ ಕ್ಲಾಸಿಗೆ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ದೀಸ್ ತ್ರೀ ಆರ್ ರಾಂಗ್ ಆಪ್ಷನ್ಸ್ ಬಿಕಾಸ್ ದೀಸ್ ಬಿಲಾಂಗ್ ಟು ದ amphibian. This is not belongs to the amphibian. This belongs to the reptilia. So correct answer is D. Then 46. Amphibians share with reptiles all of the following characters except. So amphibians reptiles ಜೊತೆಗೆ ಕೆಲವೊಂದು ಕಾಮನ್ ಕ್ಯಾರೆಕ್ಟರ್ಸ್ನ ಶೇರ್ ಮಾಡುತ್ತೆ. ಕೆಲವೊಂದು ಕ್ಯಾರೆಕ್ಟರ್ ಎಕ್ಸೆಪ್ಷನಲ್ ಆಗಿರುತ್ತೆ. ಅದು ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ ಯಾವುದಂತೇಳಿ ನಾವು ಇಲ್ಲಿ ಕೊಟ್ಟಿರೋಂಥ ಕ್ಯಾರೆಕ್ಟರ್ಸಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಎ ಅಲ್ಲಿ ನೋಡಿ ವೆಂಟ್ರಲ್ ಹಾರ್ಟ್ ಅಂತ ಇದೆ. ಸೊ ಆಂಫಿಬಿಯನ್ಸ್ ಆ್ಯಂಡ್ ಇನ್ ದ ಕೇಸ್ ಆಫ್ ರೆಪ್ಟೈಲ್ಸ್ ಎರಡರಲ್ಲೂ ಕೂಡ ವೆಂಟ್ರಲ್ ಹಾರ್ಟನ್ನು ನಾವು ನೋಡ್ತೀವಿ. ಎರಡು ಕೂಡ 3 ಚೇಂಬರ್ಡ್ ಆಗಿರುತ್ತೆ. ಸೊ ದೆನ್ ಬಿಗೆ ನೋಡಿ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಇಂಡೈರೆಕ್ಟ್ ಡೆವಲಪ್ಮೆಂಟ್. So this amphibians shows external fertilization. Amphibians ಅಲ್ಲಿ external fertilization ಆಗುತ್ತೆ and development indirect ಆಗಿರುತ್ತೆ. ಅಂದರೆ the larval stage observed in the case of amphibians. This is the exceptional case. This is not seen in the case of reptilia. Reptiliaದಲ್ಲಿ ಏನಾಗಿರುತ್ತೆ ಹಾಗಾದರೆ, these reptilia shows internal fertilization. ಅಂದರೆ the sperms and the eggs fuses inside the female's body. Female ಬಾಡಿ, ಆರ್ಗ್ಯಾನಿಸಮ್ ಬಾಡಿ ಒಳಗೆ ಯುಟರಸ್ ಅಲ್ಲಿ ಏನಾಗುತ್ತೆ, ದ ಸ್ಪರ್ಮ್ಸ್ ಆ್ಯಂಡ್ ದ ಎಗ್ಸ್ ಫರ್ಟಿಲೈಸೇಷನ್ ಆಗುತ್ತೆ. ಅದನ್ನ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತಾರೆ. ಈ ರೆಪ್ಟೈಲ್ಸ್ ಅಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ನ ನಾವು ಅಬ್ಸರ್ವ್ ಮಾಡ್ತೀವಿ, ಜೊತೆಗೆ ಡೈರೆಕ್ಟ್ ಡೆವಲಪ್ಮೆಂಟನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾಗಿ ಇದು ಆಂಫಿಬಿಯನ್ಸ್ ಅಲ್ಲಿ ಮಾತ್ರ ಕಂಡುಬರುತ್ತೆ, ರೆಪ್ಟಿಲಿಯಾದಲ್ಲಿ ಕಂಡುಬರಲ್ಲ. ದಿಸ್ ಇಸ್ ದ ಎಕ್ಸೆಪ್ಷನಲ್ ಕ್ಯಾರೆಕ್ಟರ್. ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಉಳಿದಿರೋದು ನೋಡಿ, ಸಿ ಡಯಾಶಿಯಸ್ ಓವಿಪ್ಯಾರಸ್. ಆಂಫಿಬಿಯನ್ಸು ಮತ್ತು ರೆಪ್ಟಿಲಿಯಾದಲ್ಲಿ ಬರುವಂಥ ಎಲ್ಲ ಮೆಂಬರ್ಸು ಕೂಡ ಡಯಾಶಿಯಸ್ ಆಗಿರುತ್ತೆ, ಓವಿಪ್ಯಾರಸ್ ಆಗಿರುತ್ತೆ. ಹಾಗಂದರೆ ದ ಸೆಕ್ಸಸ್ ಆರ್ ಸೆಪ್ರೇಟ್. ಅಂದರೆ ಮೇಲ್ ಆ್ಯಂಡ್ ದ ಫೀಮೇಲ್ ಸೆಕ್ಸ್ ಆರ್ಗನ್ observed in the separate individuals. Male individual possesses the male sex organ, female individual possesses the female sex organ. So both are dioecious. Both lay, amphibians and the reptilia both lay eggs. ಸೊ ಹಾಗಾಗಿ ಇದು ಕಾಮನ್ ಕ್ಯಾರೆಕ್ಟರ್ ಆಗಿದೆ. ಇನ್ನು ಡಿ ನೋಡಿ, ಪಾಕಿಲೋಥರ್ಮ್ಸ್ ಅಂದರೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಹಾಗಂದ್ರೆ ಏನು, ದೀಸ್ ಅನಿಮಲ್ಸ್ do not have constant body temperature, internal temperature. So the temperature of the organisms, internal temperature of the organism's body changes according to the changes in their environment.
ಸೊ ಅದನ್ನ ಪಾರ್ಕೈಲೋಥರ್ಮ್ಸ್ ಅಂತ ಹೇಳ್ತಾರೆ. ಸೊ ದೀಸ್ ಬೋತ್ ಆಂಫಿಬಿಯನ್ಸ್ ಅಂಡ್ ದ ರೆಪ್ಟಿಲಿಯಾ ಬೋತ್ ಆರ್ ಕೋಲ್ಡ್ ಬ್ಲಡೆಡ್ ಆರ್ ಪಾರ್ಕಿಲೋಥರ್ಮಿಕ್ ಅನಿಮಲ್ಸ್. ಸೊ ಇದು ಕಾಮನ್ ಆಗಿ ಕಂಡುಬರೋ ಕ್ಯಾರೆಕ್ಟರ್. ಈ ಮೂರು ಕೂಡ ಕಾಮನ್ ಕ್ಯಾರೆಕ್ಟರ್ಸು. ದಿಸ್ ಇಸ್ ದ ಎಕ್ಸೆಪ್ಷನಲ್ ಕ್ಯಾರೆಕ್ಟರ್. ಹಾಗಾಗಿ ಬಿನ ಸೆಲೆಕ್ಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್ notochord throughout life? So the snake, birds, in both these cases. So ಏನಾಗಿದೆ, the vertebrates, in the case of vertebrates, one of the important characteristic feature of the vertebrate is they shows the notochord at their embryonic stage. embryonic stage ಅಲ್ಲಿ notochord ಅನ್ನು ಅಬ್ಸರ್ವ್ ಮಾಡ್ತೀವಿ. as in the case of adults it is replaced by the vertebral column. ಸೊ ಹಾಗಾಗಿ ಇದು ಥ್ರೂಔಟ್ ದ ಲೈಫ್ ಸ್ನೇಕ್ ಅಲ್ಲಿ ಮತ್ತೆ ಬರ್ಡ್ಸ್ ಅಲ್ಲಿ ಇರೋದಿಲ್ಲ. ಇನ್ನು ಸಿ ಆಂಫಿಯಾಕ್ಸಸ್ ಅಂತ ಏನಿದೆ, ದಟ್ ಈಸ್ ಕಮ್ ಅಂಡರ್ ದ ಸೆಫಾಲೋಕಾರ್ಡಾಟ. ನಾವು ಸೆಫಾಲೋಕಾರ್ಡಾಟದಲ್ಲಿ ಏನು ನೋಡಿದ್ವಿ, ದೀಸ್ ಪೋಸಸ್ ದ ನೋಟೋಕಾರ್ಡ್ ಫ್ರಮ್ ಹೆಡ್ ಟು ಟೈಲ್, ಹೆಡ್ಡಿಂದ ಟೈಲ್ವರೆಗೂ ಇರುತ್ತೆ. ಆ್ಯಂಡ್ ಇಟ್ ಪರ್ಸಿಸ್ಟ್ ಥ್ರೂಔಟ್ ದೇರ್ ಲೈಫ್. ಥ್ರೂಔಟ್ ದೇರ್ ಲೈಫ್ ಅದು ಹಾಗೇನೇ ಇರುತ್ತೆ, ಯಾವುದು ರಿಪ್ಲೇಸ್ ಆಗಲ್ಲ. ಸೊ ಹಾಗಾಗಿ ಆಂಫಿಯಾಕ್ಸಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲೇನು ಕೊಟ್ಟಿದ್ದಾರೆ ಕ್ವೆಶನ್, which of the following have notochord throughout life? So Amphioxus is a member come under the Cephalochordata. Cephalochordata is characterized by the persistent notochord throughout their life. So this is the correct answer. In fishes ಕೂಡ ಅಷ್ಟೇನೆ, ಇದು ಕೂಡ ವರ್ಟೆಬ್ರೇಟ್ಸ್ ಅಲ್ಲಿ ಬರೋದ್ರಿಂದ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಏನಾಗಿರುತ್ತೆ, ನೋಟೋಕಾರ್ಡ್ ಕಂಡು ಬರುತ್ತೆ. ದೆನ್ ದೇ ಆರ್ ದ ಎಂಡೋಸ್ಕೆಲ್ಟನ್ ಮೇಡ್ ಅಪ್ ಆಫ್ ಕಾರ್ಟಿಲೇಜ್. ದೆನ್ ಆನ್ಸರ್ ಈಸ್ ಸಿ. ಸಿ ಆನ್ಸರ್ ಈಸ್ ಕರೆಕ್ಟ್. ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚಡ್? ಸೊ ಅನಿಮಲ್ಸನ್ನು ನೋಡೋಣ, ಅದಕ್ಕೆ ಯಾವ ಮಾರ್ಫಾಲಜಿಕಲ್ ಫೀಚರ್ಸ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಕ್ರೊಕೊಡೈಲ್ 4 ಚೇಂಬರ್ಡ್ ಹಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಕ್ರೊಕೊಡೈಲ್ ಯಾವ ಕ್ಲಾಸ್ ಅಂಡರಲ್ಲಿ ಬರುತ್ತೆ? ದೀಸ್ ಬಿಲಾಂಗ್ಸ್ ಟು ದ ರೆಪ್ಟೀಲಿಯಾ. ರೆಪ್ಟೀಲಿಯಾದಲ್ಲಿ 3 ಚೇಂಬರ್ಡ್ ಹಾರ್ಟನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಇನ್ ದ ಕೇಸ್ ಆಫ್ ಮೆಂಬರ್ಸ್ ಆಫ್ ರೆಪ್ಟೀಲಿಯಾ ಪೋಸಸ್ 3 ಚೇಂಬರ್ಡ್ ಹಾರ್ಟ್ ಎಕ್ಸೆಪ್ಟ್ ಕ್ರೊಕೊಡೈಲ್. Crocodile, even though they belongs to the class Reptilia, they possess 4 chambered heart. So this is correctly matched. Then sea urchin. Sea urchin yadake example? These are example for the Echinodermata. Echinodermata ke ಬರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ಯಾರಾಪೋಡಿಯಾ ಅಂತ ಕೊಟ್ಟಿದ್ದಾರೆ. ದೀಸ್ ಪ್ಯಾರಾಪೋಡಿಯಾ ಆರ್ ಅಬ್ಸರ್ವ್ಡ್ ಇನ್ ದ ಕೇಸ್, ದೀಸ್ ಆರ್ ಫೌಂಡ್ ಇನ್ ದ ಕೇಸ್ ಆಫ್ ನೀರೀಸ್. ನೀರೀಸ್ ಅಂದರೆ ದೇ ಆರ್ ದ ಅಕ್ವಾಟಿಕ್ ಅನೆಲಿಡಾ. ದೀಸ್ ಪ್ಯಾರಾಪೋಡಿಯಾ ಹೆಲ್ಪ್ಸ್ ಇನ್ ದ ಸ್ವಿಮ್ಮಿಂಗ್ ಇನ್ ದಟ್ ಅಕ್ವಾಟಿಕ್ ಅನೆಲಿಡಾ. ಸೊ ಇದು ಯಾವುದರಲ್ಲಿ ಕಂಡು ಬರಲ್ಲ, ಸಿ ಅರ್ಚಿನಲ್ಲಿ ಕಂಡು ಬರಲ್ಲ. ಹಾಗಾಗಿ ದಿಸ್ ಇಸ್ ಮಿಸ್ ಮ್ಯಾಚಡ್. ಆ್ಯಂಡ್ ದೆನ್ 3 ಒಬೇಲಿಯಾ. ಒಬೇಲಿಯಾಕ್ಕೆ ಏನು ಕೊಟ್ಟಿದ್ದಾರೆ ಫೀಚರು, ಮೆಟಾಜೆನೆಸಿಸ್ ಕೊಟ್ಟಿದ್ದಾರೆ. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್ಲಿ ಮ್ಯಾಚಡ್ ಪೇರ್. ನೋಡಿ ಒಬೇಲಿಯಾ ಯಾವುದರಲ್ಲಿ ಕಂಡು ಬರುತ್ತೆ, ದಿಸ್ ಈಸ್ ದ ಮೆಂಬರ್ ಆರ್ ಎಕ್ಸಾಂಪಲ್ ಫಾರ್ ದ ನಿಡೇರಿಯನ್ಸ್ ಆರ್ ಸಿಲೆಂಟ್ರೇಟಾ. ಸಿಲೆಂಟ್ರೇಟಾಕ್ಕೆ ಎಕ್ಸಾಂಪಲ್ ಇದು. ಸೊ ಇಲ್ಲಿ ಏನಾಗಿರುತ್ತೆ, ದೀಸ್ ಎಕ್ಸಿಬಿಟ್ ಮೆಟಾಜೆನೆಸಿಸ್ ಅಂದರೆ ದೀಸ್ ಶೋಸ್ ದ ಆಲ್ಟರ್ನೇಷನ್ ಆಫ್ ಜನರೇಷನ್. asexual generation followed by the sexual generation. Polyp forms the medusae and medusae forms the polyps. Like this, they shows the alternation in generation. So this is also correctly matched. So next, 4th one, lemur. They shows the thecodont. Thecodont anta andreno, teeth are attached to the ಸಾಕೆಟ್ಸ್ ಆಫ್ ದ ಜಾಬೋನ್. ಜಾನ ಸಾಕೆಟ್ ಒಳಗಡೆಗೆ ಏನಾಗುತ್ತೆ, ಟೀತ್ ಅಟ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಇಲ್ಲಿ ಏನು ಕೇಳಿರೋದು, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚಡ್? ಈ 3 ಪೇರ್ಗಳು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಸೊ ಅದು ಡಿ ಆಪ್ಷನಲ್ಲಿ ಇದೆ.
D is the correct answer. Then next question. The characteristics given below are associated with. ಸೊ ಇಲ್ಲಿ ಕೊಟ್ಟಿರೋ ಕ್ಯಾರೆಕ್ಟರ್ಸು ಯಾವ ಕ್ಲಾಸ್ಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಕ್ಯಾರೆಕ್ಟರ್ ನೋಡಿ, ಬಾಡಿ ಈಸ್ ಕವರ್ಡ್ ಬೈ ಡ್ರೈ ಆ್ಯಂಡ್ ಕಾರ್ನಿಫೈಡ್ ಸ್ಕಿನ್, ಎಪಿಡರ್ಮಲ್ ಸ್ಕೇಲ್ಸ್ ಆರ್ ಸ್ಕ್ಯೂಡ್ಸ್. ಸೊ ಎಸ್, ಡ್ರೈ ಆಗಿರುತ್ತೆ. ಯಾಕೆ ಅಂತ ಅಂದರೆ ನಾನ್ ಗ್ಲ್ಯಾಂಡುಲರ್, ಗ್ಲ್ಯಾಂಡ್ಸ್ ಇರೋದಿಲ್ಲ, ಸೊ ಹಾಗಾಗಿ ಡ್ರೈ ಆಗಿರುತ್ತೆ. ಕಾರ್ನಿಫೈಡ್ ಸ್ಕಿನ್ ಅಂದರೆ ದೀಸ್ ಶೋ ಕೆರಾಟಿನೋಸೈಡ್ಸ್, ಸೊ ದಿಸ್ ಇಸ್ ಕಾಲ್ಡ್ as ಕಾರ್ನಿಫೈಡ್ ಸ್ಕಿನ್. ಆ್ಯಂಡ್ ಎಪಿಡರ್ಮಲ್ ಸ್ಕೇಲ್ಸ್ ಇರುತ್ತೆ. ಸೊ ದಿಸ್ ಇಸ್ ಸೀನ್ ಇನ್ ದ ಕೇಸ್ ಆಫ್ ರೆಪ್ಟೀಲಿಯಾ. ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡೋಣ. ದೇ ಹ್ಯಾವ್ ನೋ ಎಕ್ಸ್ಟರ್ನಲ್ ಇಯರ್. ಕ್ಲಾಸ್ ರೆಪ್ಟೀಲಿಯಾದಲ್ಲಿ ಎಕ್ಸ್ಟರ್ನಲ್ ಇಯರ್ ಇಲ್ಲ, ಬಟ್ ದಟ್ ಇಯರ್ ಈಸ್ ರೆಪ್ರೆಸೆಂಟೆಡ್ ಬೈ ಟಿಂಪ್ಯಾನಮ್. ಟಿಂಪ್ಯಾನಮಿಂದ ರೆಪ್ರೆಸೆಂಟ್ ಆಗಿರುತ್ತೆ. ಸೊ ಎಕ್ಸ್ಟರ್ನಲ್ ಇಯರ್ ಇರೋದಿಲ್ಲ. ಇದು ಕೂಡ ಕ್ಲಾಸ್ ರೆಪ್ಟೀಲಿಯಾಕ್ಕೆ ಏನಾಗುತ್ತೆ, ಕ್ಯಾರೆಕ್ಟರು ಮ್ಯಾಚ್ ಆಗುತ್ತೆ. ದೆನ್ ಥರ್ಡ್ ಕ್ಯಾರೆಕ್ಟರ್ ನೋಡಿ, ಕ್ರಾಲಿಂಗ್ ಕ್ರೀಪಿಂಗ್ ಹ್ಯಾಬಿಟ್. ಕ್ಲಾಸ್ ರೆಪ್ಟೀಲಿಯಾದ ಕ್ಯಾರೆಕ್ಟರಿಸ್ಟಿಕ್ ಫೀಚರೇ ಮೇನ್ ಏನಂತ ಅಂದರೆ ದೇ ಶೋಸ್ ದ ಕ್ರಾಲಿಂಗ್ ಆರ್ ಕ್ರೀಪಿಂಗ್ ಟೈಪ್ ಆಫ್ ಮೂಮೆಂಟ್. ಸೊ ಹಾಗಾಗಿನೇ ಆ ಮೆಂಬರ್ಸ್ಗಳನ್ನು ರೆಪ್ಟೀಲಿಯಾ ಅಂತ ಹೇಳಿ ಕರೆಯೋದು. ಸೊ ದಿಸ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದ ಕ್ಲಾಸ್ ರೆಪ್ಟೀಲಿಯಾ. ಆ್ಯಂಡ್ ದೆನ್ ಫೋರ್ತ್ ಒನ್ ಕ್ಯಾರೆಕ್ಟರ್ ನೋಡಿ, 3 ಚೇಂಬರ್ಡ್ ಹಾರ್ಟ್. ರೆಪ್ಟೀಲಿಯಾ ಮೆಂಬರ್ಸಲ್ಲಿ ಕಾಮನ್ ಆಗಿ 3 ಚೇಂಬರ್ಡ್ ಹಾರ್ಟನ್ನು ಅಬ್ಸರ್ವ್ ಮಾಡ್ತೀವಿ, ಎಕ್ಸೆಪ್ಟ್ ಕ್ರೊಕೊಡೈಲ್. ಸೊ ಇದು ಕೂಡ ಯಾವುದು ಮ್ಯಾಚ್ ಆಗುತ್ತೆ, ಯಾವ ಕ್ಲಾಸ್ ಕ್ಯಾರೆಕ್ಟರಿಗೆ ಮ್ಯಾಚ್ ಆಗುತ್ತೆ, ದಟ್ ಈಸ್ ಮ್ಯಾಚ್ ಟು ದ ಮೆಂಬರ್ಸ್ ಬಿಲಾಂಗ್ಸ್ ಟು ದ ಕ್ಲಾಸ್ ರೆಪ್ಟೀಲಿಯಾ. ಸೊ ಆನ್ಸರ್ ಯಾವುದಾಗುತ್ತೆ, ಎ, ರೆಪ್ಟೈಲ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಅನಿಮಲ್ಸ್ ಆರ್ ಯೂರಿಯೋಟೆಲಿಕ್? ಯೂರಿಯೋಟೆಲಿಕ್ ಅಂದರೆ ಏನು? ದ ಅನಿಮಲ್ಸ್ ವಿಚ್ ಎಕ್ಸ್ಕ್ರೀಟ್ ಯೂರಿಕ್ ಆಸಿಡ್ ಆಸ್ ದೇರ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್. ಏನನ್ನ ಎಕ್ಸ್ಕ್ರೀಟ್ ಮಾಡುತ್ತೆ ಈ ಅನಿಮಲ್ಸು? ಯೂರಿಕ್ ಆಸಿಡನ್ನು ಎಕ್ಸ್ಕ್ರಿಟರಿ ವೇಸ್ಟ್ ಆಗಿ ಏನು ಮಾಡ್ತಾ ಇದೆ, ಎಲಿಮಿನೇಟ್ ಮಾಡ್ತಾ ಇದೆ ಬಾಡಿಯಿಂದ. ಸೊ ಇಲ್ಲಿ ಕೊಟ್ಟಿರೋ ಯಾವ್ಯಾವ ಗ್ರೂಪ್ ಅನಿಮಲ್ಸ್ ಯೂರಿಕೋಟೆಲಿಕ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ದ ಮೆಂಬರ್ಸ್ ಆಫ್ ಕ್ಲಾಸ್ ರೆಪ್ಟೀಲಿಯಾ ದೇ ಎಕ್ಸ್ಕ್ರೀಟ್ ಯೂರಿಕ್ ಆಸಿಡ್. ಬರ್ಡ್ಸ್ ಕೂಡ ಅಷ್ಟೇ ಯೂರಿಕ್ ಆಸಿಡನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ಲ್ಯಾಂಡ್ ಸ್ನೇಲ್ಸ್ ಕೂಡ ಅಷ್ಟೇ, ಹಾಗೆ ಇನ್ಸೆಕ್ಟ್ಸು ಕೂಡ ಯೂರಿಕ್ ಆಸಿಡನ್ನು ಎಕ್ಸ್ಕ್ರೀಟ್ ಮಾಡ್ತಾ ಇರೋದ್ರಿಂದ ದೀಸ್ ಬಿಲಾಂಗ್ಸ್ ಟು ದ ಯೂರಿಕೋಟೆಲಿಕ್ ಗ್ರೂಪ್. ಸೊ ಹಾಗಾಗಿ ಎ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸೆಕೆಂಡ್ ಆಪ್ಷನ್ ಯಾಕೆ ರಾಂಗ್ ಆಗ್ತಾ ಇದೆ? ರೆಪ್ಟೀಲಿಯಾ, ಬರ್ಡ್ಸು, ಲ್ಯಾಂಡ್ ಸ್ನೇಲ್ಸು ಯೂರಿಕ್ ಆಸಿಡನ್ನು ಎಕ್ಸ್ಕ್ರೀಟ್ ಮಾಡಿದ್ರು ಕೂಡ ಬೋನಿ ಫಿಶಸ್ಸು ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡ್ತಾ ಇದೆ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಇನ್ನು ಅಕ್ವಾಟಿಕ್ ಆಂಫಿಬಿಯನ್ಸ್, ದೆನ್ ಬರ್ಡ್ಸ್, ಲ್ಯಾಂಡ್ ಸ್ನೇಲ್ಸ್, ಇನ್ಸೆಕ್ಟ್ಸ್ ಕೊಟ್ಟಿದ್ದಾರೆ. ಈ ಮೂರು ಕೂಡ ಯೂರಿಕ್ ಆಸಿಡನ್ನು ಎಕ್ಸ್ಕ್ರೀಟ್ ಮಾಡಿದ್ರು. ಅಕ್ವಾಟಿಕ್ ಆಂಫಿಬಿಯನ್ಸ್ ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡ್ತಾ ಇದೆ, ಸೊ ಹಾಗಾಗಿ ದಿಸ್ ಇಸ್ ರಾಂಗ್ ಆನ್ಸರ್. ದೆನ್ ಲಾಸ್ಟ್ ಒನ್, ದ ಸೇಮ್ amphibians, reptiles and the birds. So this is also wrong. Correct answer is A option. Then next question. Pneumatic bones are expected to be found in. Pneumatic bones ಈ ಕೆಳಗೆ ಕೊಟ್ಟಿರುವಂತಹ ಯಾವ ಮೆಂಬರಲ್ಲಿ ಅಬ್ಸರ್ವ್ ಮಾಡ್ಬೋದು? ಸೊ ನ್ಯೂಮ್ಯಾಟಿಕ್ ಬೋನ್ಸ್ ಅಂದರೆ ಏನು, ಎಲ್ಲಿರುತ್ತೆ ಇದು? ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ observed in the case of Aves. Aves means the bird. So this is important feature of the class Aves. So long bones, they have air hollow spaces, hollow cavity. Within that hollow cavity they shows the air ಅನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಈ ಹಾಲೋ
ಕ್ಯಾವಿಟಿ ಇರುವಂತಹ ಹಾಲೋ ಬೋನ್ಸನ್ನು ಏನಂತ ಕರಿತೀವಿ, ನ್ಯೂಮ್ಯಾಟಿಕ್ ಬೋನ್ಸ್ ಅಂತೀವಿ. ದೇರ್ ದ ಏರ್ ಈಸ್ ಸ್ಟೋರ್ಡ್. ದಿಸ್ ಮೇಕ್ಸ್ ದ ಒನ್ ಆಫ್ ದ ಕ್ಯಾರೆಕ್ಟರ್ ಮೇಕ್ಸ್ ದ ಏರ್ಸ್ ಟು ಹ್ಯಾವ್ ಲೈಟ್ ವೆಯ್ಟ್ ಆಗಲಿಕ್ಕೆ, ಹಾಗೆಯೇ ಫ್ಲೈ ಮಾಡಲಿಕ್ಕೆ ಇದು ಒಂದು ಮಾಡಿಫಿಕೇಶನ್, ಇಂಪಾರ್ಟೆಂಟ್ ಮಾಡಿಫಿಕೇಶನ್, ಏರ್ಸಲ್ಲಿ ಅಬ್ಸರ್ವ್ ಮಾಡುವಂತಹ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಫ್ಲೈಯಿಂಗ್ ಫಿಶ್ ದಿಸ್ ಈಸ್ ನಾಟ್ ಕಮ್ ಅಂಡರ್ ದ ಏರ್ಸ್ ಅಲ್ಲಿ ಇದು ಕಂಡು ಬರಲ್ಲ. ಸೊ ಫ್ರಾಗ್ಸ್ ಟ್ಯಾಡ್ಪೋಲ್ ಇಲ್ಲೂ ಕೂಡ ಅಷ್ಟೇ ನ್ಯೂಮ್ಯಾಟಿಕ್ ಬೋನ್ಸು ಕಂಡು ಬರಲ್ಲ. ಇನ್ನು ಪಿಜನ್ ಅಂದರೆ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಬರ್ಡ್ಸ್ಗೆ ಪಿಜನ್ ಒಂದು ಎಕ್ಸಾಂಪಲ್, ನಿಮ್ಗೆಲ್ಲರಿಗೂ ಫೆಮಿಲಿಯರ್ ಆಗಿದೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಏರ್ಸ್ ಅಂದರೆ ಪಿಜನ್ ಈಸ್ ದ ಒನ್ ಆಫ್ ದ ಮೆಂಬರ್ ಆಫ್ ದ ಏರ್ಸ್. ಇದರಲ್ಲಿ ನಾವು ನ್ಯೂಮ್ಯಾಟಿಕ್ ಹಾಲೋ ಬೋನ್ಸ್ನ ನೋಡ್ತೀವಿ. ವಿತ್ ಇನ್ ದ ಕ್ಯಾವಿಟಿ ದ ಏರ್ ಈಸ್ ದೇರ್. ಸೊ ಆ್ಯಂಡ್ ದ ಹೌಸ್ ಲಿಸರ್ಡ್ ದಿಸ್ ಇಸ್ ಬಿಲಾಂಗ್ಸ್ ಟು ದ ರೆಪ್ಟಿಲಿಯಾದ ಕ್ಯಾರೆಕ್ಟರ್ ಅಲ್ಲ ಇದು. ನ್ಯೂಮ್ಯಾಟಿಕ್ ಬೋನ್ಸು ಯಾವುದು ಆಂಫಿಬಿಯಾ ರೆಪ್ಟಿಲಿಯಾದ ಕ್ಯಾರೆಕ್ಟರ್ ಅಲ್ಲ. ಹಾಗಾಗಿ ಈ ಯಾವುದೇ ಆಪ್ಷನ್ ಮ್ಯಾಚ್ ಆಗಲ್ಲ. ಆಪ್ಷನ್ ಸಿ ಪಿಜನ್ ವಿಲ್ ಮ್ಯಾಚಸ್ ವಿತ್ pneumatic bones. Then next question. All birds are, ಕೆಳಗೆ ಆಪ್ಷನ್ ಏನಿದೆ, ಆಮ್ನಿವೋರಸ್. ಸೊ ಎಲ್ಲ ಬರ್ಡ್ಸು ಕೂಡ ಆಮ್ನಿವೋರಸ್ ಆಗಿರಲ್ಲ. ಕೆಲವೊಂದು ಬರ್ಡ್ಸ್ ಬೇಸ್ಡ್ ಆನ್ ದ ಸ್ಪೀಶೀಸ್, ಡಿಪೆಂಡ್ ಆನ್ ದ ಸ್ಪೀಶೀಸ್. ಸಮ್ ಬರ್ಡ್ಸ್ ಆರ್ ಆಮ್ನಿವೋರಸ್, ಸಮ್ ಬರ್ಡ್ಸ್ ಆರ್ ಹರ್ಬಿವೋರಸ್, ಸಮ್ ಬರ್ಡ್ಸ್ ಆರ್ ಕಾರ್ನಿವೋರಸ್. ಸೊ ಹಾಗಾಗಿ ಎಲ್ಲ ಬರ್ಡ್ಸ್ ಆಮ್ನಿವೋರ್ ಅಲ್ಲ. ಸೊ ದಿಸ್ ಇಸ್ ರಾಂಗ್ ಆಪ್ಷನ್. ಬಿ ನೋಡಿ, ದೀಸ್ ಹ್ಯಾವ್ ಫೆದರ್ಸ್ ಆ್ಯಂಡ್ ಫ್ಲೈ. ಸೊ ಆಲ್ ಬರ್ಡ್ಸ್ ಡು ನಾಟ್ ಫ್ಲೈ. ಎಲ್ಲ ಬರ್ಡ್ಸು ಕೂಡ ಫ್ಲೈ ಆಗೋದಿಲ್ಲ. ಫ್ಲೈಟ್ ಲೆಸ್ ಬರ್ಡ್ಸ್ ಕೂಡ ಇದೆ. ಸೊ ಪೆಂಗ್ವಿನ್ ಆಗಿರ್ಬೋದು, ಆಸ್ಟ್ರಿಚ್ ಆಗಿರ್ಬೋದು. ಸೊ ದೇ ಡು ನಾಟ್ ಫ್ಲೈ. ಸೊ ಹಾಗಾಗಿ ಈ ಆನ್ಸರ್ ಕೂಡ ರಾಂಗ್ ಆಗುತ್ತೆ, ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಸಿ ನೋಡಿ, ದೇ ಹ್ಯಾವ್ ಕ್ಯಾಲ್ಕೇರಿಯಸ್ ಶೆಲ್ಡ್ ಎಗ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಬರ್ಡ್ಸ್. ಆಲ್ ಬರ್ಡ್ಸ್ ಆರ್ oviparous these are, and they lay eggs. The eggs are covered by the calcium and the hardened mucus. So ಪ್ರತಿಯೊಂದು ಬರ್ಡ್ ಕೂಡ, all the members come under the class A's. They lay the calcareous egg. The eggs are covered by the calcareous shell. So this is the correct answer. So in the D option nodi, this is also wrong. Form nests and care their young ones. So ಇದು ಕೂಡ ರಾಂಗ್ ಆಗುತ್ತೆ. ನೀವು ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಕೇಳಿರ್ಬೋದು. ಸೊ ಅದಕ್ಕೆ ಕೋಗಿಲೆ ಎಕ್ಸಾಂಪಲ್ ನೋಡಿರ್ತೀರಾ. ದೇ ಲೇ ಎಗ್ ಇನ್ ದ ಕ್ರೌಸ್ ನೆಸ್ಟ್. ಕ್ರೌ ನೆಸ್ಟಲ್ಲಿ ಎಗ್ಗನ್ನ ಲೇ ಮಾಡುತ್ತೆ. ಸೊ ವಿತಿನ್ ದಟ್ ದ ಕ್ರೌ ವಿಲ್ ಟೇಕ್ ಕೇರ್ ಆಫ್ ದ ಯಂಗ್ ಒನ್ಸ್ ಆಫ್ ದಟ್ ಬರ್ಡ್. ಸೊ ಹಾಗಾಗಿ ಈ ಆಪ್ಷನ್ ಕೂಡ ಎಲ್ಲ ಬರ್ಡ್ಸಿಗೂ ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಬರ್ಡ್ಸ್ ಆರ್, ಸೊ ಕೋಲ್ಡ್ ಬ್ಲಡೆಡ್ ಏನಾಗಿದೆ, ಕೋಲ್ಡ್ ಬ್ಲಡೆಡ್ ಆಗಿದೆ. ದಿಸ್ ಈಸ್ ರಾಂಗ್. ಸೊ ಬರ್ಡ್ಸ್ ಆರ್ ಹೋಮಿಯೋಥರ್ಮಲ್ ಅನಿಮಲ್ಸ್ ಆರ್ ದ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಸೊ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂದರೆ ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದು ನಾವು. ಕಾಂಡ್ರಿಕ್ಟೇಸ್, ಆಸ್ಟಿಕ್ಟೇಸ್, ಆ್ಯಂಡ್ ದೆನ್ ಫರ್ದರ್ the amphibians and the reptilia. These are the cold-blooded animals. These do not have the constant body temperature, so changes their temperature according to the changes in their surroundings. Anta animals na cold-blooded are pykilothermal animal, pykilothermic animals ಅಂತ ಹೇಳ್ತಾರೆ. ಸೊ ಎ ಸಿ ಎರಡು ಕೂಡ ರಾಂಗ್ ಆಗಿದೆ. Then B option is the correct answer. So birds are homeothermal animals. They maintain their constant body temperature. So anta animals na homeothermic animals ಅಂತ ಹೇಳಿ ಕರೀತಾರೆ. ಸೊ their surroundings ಅಲ್ಲಿ ಏನೇ ಎನ್ವಿರಾನ್ಮೆಂಟಲ್ ಚೇಂಜಸ್ ಆದ್ರೂ ಟೆಂಪ್ರೇಚರು ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರನ್ನು ಇದು ಮೇಂಟೈನ್ ಮಾಡುವಂಥ ಎಬಿಲಿಟಿನ ಬರ್ಡ್ಸ್ ಹೊಂದಿದೆ. ಬರ್ಡ್ಸ್ ಅಷ್ಟೇ ಅಲ್ಲ,
class Mammalia also are the homeothermic animals. So birds are homeothermic or homeothermal animals. B option is correct one. In hemopoiesis wrong ಆಗುತ್ತೆ. ಏನು hemopoiesis ಅಂದರೆ this is the phenomenon of production of blood cell. So this is wrong option. The next question, what is common between ostrich, penguin and kiwi? So these three are the flightless birds. D option alli ಏನಿದೆ, these are flightless birds. So this is the common feature among these ostrich, penguin and the kiwi birds. Even though they are the birds, they do not fly ಆಗೋದಿಲ್ಲ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ನು ಅದು ಬಿಟ್ಟರೆ ಸಿ ಆಪ್ಷನ್ ರಾಂಗ್ ಆಗುತ್ತೆ. ಕೆಲವೊಂದು ಮೈಗ್ರೇಟ್ ಆಗುತ್ತೆ, ಕೆಲವೊಂದು ಬರ್ಡ್ಸ್ ಮೈಗ್ರೇಟ್ ಆಗಲ್ಲ. ಆ್ಯಂಡ್ ದೀಸ್ ಆರ್ ರಾಂಗ್ ಆಪ್ಷನ್ಸ್ ಆ್ಯಂಡ್ ದ ಡಿ ಒನ್ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, ದ ಸ್ಕಲ್ ಆಫ್ ದ ಬರ್ಡ್ ಈಸ್. ಸೊ ಎ ಆಪ್ಷನ್ ಏನಿದೆ, ಮೊನೊಕಾಂಡಿಲಿಕ್. ಮೊನೊಕಾಂಡಿಲಿಕ್ ಅಂದ್ರೇನು, ದ ಸಿಂಗಲ್ ಆಕ್ಸಿಪಿಟಲ್ ಕಾಂಡಿಲಾರ್. ಸೊ ಒಂದೇ ಆಕ್ಸಿಪಿಟಲ್ ಕಾಂಡಿಲಾರ್ ಇರುತ್ತೆ ಸ್ಕಲ್ಲಲ್ಲಿ. ಸೊ ಇದು 270 ಡಿಗ್ರಿ, ಹಾಗಾಗಿ ನೆಕ್ಕು ರೊಟೇಟಬಲ್ ಆಗಿದೆ. 270 ಡಿಗ್ರಿ ರೊಟೇಟಬಲ್ ನೆಕ್. ಸೊ ಮೊನೊಕಾಂಡಿಲಾರ್ ಸ್ಕಲ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಬರ್ಡ್. ಇನ್ನು ಡೈಕಾಂಡಿಲಿಕ್ ಯಾವುದ್ರಲ್ಲಿ ನೋಡ್ತೀವಿ, ಮ್ಯಾಮಲ್ಸ್ ಅಲ್ಲಿ ನೋಡ್ತೀವಿ ನಾವು. ಸೊ this A option is the correct one. Then next question, which of the following characters do not fit for Aves? ಸೊ ಕೆಳಗೆ ಕೊಟ್ಟಿರುವಂತಹ ಕ್ಯಾರೆಕ್ಟರ್ ಏವ್ಸಿನ ಕ್ಯಾರೆಕ್ಟರಿಗೆ ಫಿಟ್ ಆಗೋದಿಲ್ಲ. ಅದು ಯಾವ ಕ್ಯಾರೆಕ್ಟರ್ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎ ಆಪ್ಷನ್ ನೋಡಿ, ಸ್ಕಿನ್ ಈಸ್ ಡ್ರೈ, ವಿತೌಟ್ ಗ್ಲ್ಯಾಂಡ್ಸ್ ಎಕ್ಸೆಪ್ಟ್ ಆಯಿಲ್ ಆರ್ ಪ್ರೀನ್ ಗ್ಲ್ಯಾಂಡ್ಸ್ ಎಟ್ ದ ಬೇಸ್ ಆಫ್ ದ ಟೇಲ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಏವ್ಸಿನ ಮೆಂಬರ್ಸಲ್ಲಿ ಸ್ಕಿನ್ನು ಡ್ರೈ ಆಗಿರುತ್ತೆ, ಯಾಕೆಂತಂದರೆ ಗ್ಲ್ಯಾಂಡ್ಸ್ ಇರೋದಿಲ್ಲ. ಬಟ್ ಬೇಸ್ ಆಫ್ ದ ಟೇಲಲ್ಲಿ ಏನಿರುತ್ತೆ, ಆಯಿಲ್ ಆರ್ ಪ್ರೀನ್ ಗ್ಲ್ಯಾಂಡ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಕ್ಯಾರೆಕ್ಟರ್ ಆಫ್ ದ ಏವ್ಸ್, ಮೆಂಬರ್ಸ್ ಏವ್ಸ್. ದೆನ್ ಬಿ ನೋಡಿ, ಎಲಿಮೆಂಟ್ರಿ ಕೆನಾಲ್ ಹ್ಯಾಸ್ 2 additional chambers. One is the crop and another is the gizzard. Yes, this is also the character of the Aves. And then third C option nodi, hind limbs are modified for walking, swimming or clasping, and forelimbs are modified into wings. So as we know that the Aves are tetrapods, and 4 limbs and 2 pairs of limbs are there. ಫ್ರಂಟ್ ಲಿಂಬ್ನ ಫೋರ್ ಲಿಂಬ್ ಅಂತ ಕರೀತಾರೆ, ಬ್ಯಾಕ್ ಲಿಂಬ್ಸ್ನ ಹೈಂಡ್ ಲಿಂಬ್ಸ್ ಅಂತ ಹೇಳ್ತಾರೆ. ದೀಸ್ ಫ್ರಂಟ್ ಲಿಂಬ್ಸ್ ಅಂದರೆ 4 limbs ಏನಾಗಿರುತ್ತೆ, ಇದು ವಿಂಗ್ಸ್ ಆಗಿ ಮಾಡಿಫೈ ಆಗಿರುತ್ತೆ. ಸೊ ಫ್ಲೈ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಹೈಂಡ್ ಲಿಂಬ್ಸ್ ನೋಡಿ ಏನಾಗಿರುತ್ತೆ, ಹೈಂಡ್ ಲಿಂಬ್ಸು ದೀಸ್ ಆರ್ ಮಾಡಿಫೈಡ್ ಫಾರ್ ವಾಕಿಂಗ್, ಸ್ವಿಮ್ಮಿಂಗ್ ಆ್ಯಂಡ್ ಕ್ಲಾಸ್ಪಿಂಗ್. ಸೊ ಈ ಆಪ್ಷನ್ನು ಕೂಡ ಏನಾಗ್ತದೆ, ಕ್ಯಾರೆಕ್ಟರು ಕೂಡ ಏವ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಇನ್ನು ಡಿ ಆಪ್ಷನ್ ನೋಡಿ, ಬೀಕ್ ಹ್ಯಾಸ್ ಟೀತ್. ದಿಸ್ ಇಸ್ ದ ರಾಂಗ್ ಆಪ್ಷನ್. ಯಾಕೆ ಅಂತ ಅಂದರೆ, ದ ಏವ್ಸ್ ಹ್ಯಾವ್ ದ ಮೌತ್ ಈಸ್ ಮಾಡಿಫೈಡ್ ಇಂಟು ಟೀತ್ಲೆಸ್ ಬೀಕ್. ಏನಾಗಿರುತ್ತೆ, ಮೌತು ಟೀತ್ಲೆಸ್ ಬೀಕ್ ಆಗಿ ಮಾಡಿಫೈ ಆಗಿರುತ್ತೆ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಬೀಕ್ ಹ್ಯಾಸ್ ಟೀತ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ನಾಟ್ ಫಿಟ್ ಫಾರ್ ದ ಏವ್ಸ್. ದಿಸ್ ಇಸ್ ದ ರಾಂಗ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಸೊ ಹಾಗಾಗಿ ನಾವಿಲ್ಲಿ ಯಾವುದನ್ನ ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಆಫ್ ಕ್ಲಾಸ್ ಮ್ಯಾಮಲಿಯಾ? ಕ್ಲಾಸ್ ಮ್ಯಾಮಲಿಯಾ ಮೆಂಬರ್ಸಲ್ಲಿ ಕಂಡುಬರುವಂಥ, ಕೇವಲ ಮ್ಯಾಮಲಿಯಾದಲ್ಲಿ ಮಾತ್ರ ಕಂಡುಬರುವಂಥ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಕೆಲವೊಂದಷ್ಟು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಆ ಕ್ಯಾರೆಕ್ಟರಲ್ಲಿ ಕೇವಲ ಮ್ಯಾಮಲಿಯಾದಲ್ಲಿ ಮಾತ್ರ ಇರುವಂಥ ಕ್ಯಾರೆಕ್ಟರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಎ ಆಪ್ಷನಲ್ಲಿ ಏನಿದೆ,
ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಇದೆ. ಇಂಟರ್ನಲ್ ಫರ್ಟಿಲೈಸೇಷನ್ ಸೀನ್ ಇನ್ ಮೋಸ್ಟ್ ಆಫ್ ದ ಮೆಂಬರ್ಸ್ ಆಫ್ ದ ಕ್ಲಾಸಸ್. ಯಾವುದಾದ್ರಲ್ಲಿ ನೋಡ್ತೀವಿ? ಮ್ಯಾಮಲಿಯಾದಲ್ಲಿ ನಾವು ನೋಡ್ತೀವಿ, ಆ್ಯಂಡ್ ಇನ್ ದ ಕೇಸ್ ಆಫ್ ಏವ್ಸ್ ಆ್ಯಂಡ್ ಇನ್ ದ ಕೇಸ್ ಆಫ್ ರೆಪ್ಟಿಲಿಯಾ ಆಲ್ಸೋ. ಸೊ ಹಾಗಾಗಿ ಕಾಮನ್ ಆಗಿ ಆ 3 ಕ್ಲಾಸ್ಗಳಲ್ಲಿ ಕಂಡು ಬರೋದ್ರಿಂದ ಇದು ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಅಲ್ಲ. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್ ಆಪ್ಷನ್. ದೆನ್ ಬಿ ಆಪ್ಷನ್ ನೋಡಿ, ಪ್ರೆಸೆನ್ಸ್ ಆಫ್ ಅ ಕಂಪ್ಲೀಟ್ಲಿ 4 ಚೇಂಬರ್ಡ್ ಹಾರ್ಟ್. ಸೊ 4 ಚೇಂಬರ್ಡ್ ಹಾರ್ಟ್ ಬರೀ ಕ್ಲಾಸ್ ಮ್ಯಾಮಲಿಯಾದಲ್ಲಿ ಅಷ್ಟೇ ಅಲ್ಲ, ಏವ್ಸಲ್ಲೂ ಕೂಡ ಕಂಡು ಬರುತ್ತೆ. ಹಾಗಾಗಿ ಇದು ಕೂಡ ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಅಲ್ಲ. ದೆನ್ ಹೋಮಿಯೋಥರ್ಮಿ. ಹೋಮಿಯೋಥರ್ಮಿ ಅಂದ್ರೇನು? ದ ಆನಿಮಲ್ ಪೋಸಸ್ ದ ಕಾನ್ಸ್ಟೆಂಟ್ ಇಂಟರ್ನಲ್ ಟೆಂಪರೇಚರ್, ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್, ಆ್ಯಂಡ್ they do not change their body temperature according to their surroundings. ಎನ್ವಿರಾನ್ಮೆಂಟಲ್ಲಿ ಟೆಂಪ್ರೇಚರ್ ಏನೇ ವೇರಿಯೇಷನ್ ಆದರೂ ಕೂಡ ಆ್ಯನಿಮಲ್ಸು ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುವಂಥ ಎಬಿಲಿಟಿನ ಹೊಂದಿರುತ್ತೆ. ಅಂಥದನ್ನ ಹೋಮಿಯೋಥರ್ಮಿಕ್ ಅನಿಮಲ್ಸ್ ಅಂತಾರೆ. ಕ್ಲಾಸ್ ಮ್ಯಾಮಲಿಯಾ ಆ್ಯಂಡ್ ದ ಮೆಂಬರ್ಸ್ ಆಫ್ ಏವ್ಸ್ ಬೋತ್ ಆರ್ ಹೋಮಿಯೋಥರ್ಮಿಕ್ ಅನಿಮಲ್ಸ್. ಸೊ ಇದು ಕೂಡ ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಅಲ್ಲ. ಇದು ಮ್ಯಾಮಲಿಯಾದಲ್ಲೂ ಕಂಡು ಬರುತ್ತೆ, ಹಾಗೆ ಏವ್ಸಲ್ಲೂ ಕೂಡ ಕಂಡು ಬರುತ್ತೆ. ಹಾಗಾಗಿ ಇದು ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಅಲ್ಲ. ದೆನ್ ಡಿ ಆಪ್ಷನ್ ನೋಡಿ, ಪ್ರೆಸೆನ್ಸ್ ಆಫ್ ಅ ಮಸ್ಕ್ಯುಲರ್ ಡಯಾಫ್ರಾಮ್. ಸೊ ನೋಡಿ, ಡಯಾಫ್ರಾಮ್ ಅಂದ್ರೆ ಏನು? ದಿಸ್ ಇಸ್ ದ ಡೂಮ್ ಶೇಪಡ್ ಮಸ್ಕ್ಯುಲರ್ structure. This is just lie below, present below the lungs. ಲಂಗ್ಸಿನ ಕೆಳಭಾಗದಲ್ಲಿ ಇರುವಂತಹ ಮಸ್ಕ್ಯುಲರ್ ಲೇಯರ್. ಸೊ ದಿಸ್ ಶೋಸ್ ಇನ್ವಾಲಂಟ್ರಿ ಕಾಂಟ್ರಾಕ್ಷನ್, ರಿದಮಿಕ್ ಕಾಂಟ್ರಾಕ್ಷನ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಅದು ಕಾಂಟ್ರಾಕ್ಷನ್ನು ಇನ್ವಾಲಂಟ್ರಿ ಆಗಿರುತ್ತೆ. ಸೊ ದಿಸ್ ಮೇನ್ಲಿ ಹೆಲ್ಪ್ಸ್ ಇನ್ ದ ರೆಸ್ಪಿರೇಷನ್ ಪ್ರೋಸೆಸ್, ಬ್ರೀದಿಂಗ್ ಪ್ರೋಸೆಸ್ ಆಗುವಾಗ ಏನಾಗುತ್ತೆ? ಸೊ ಈ ಮಸ್ಕ್ಯುಲರ್ ಡಯಾಫ್ರಾಮ್ ಏನಿದೆ ಅದು ರಿದಮಿಕ್ ಕಾಂಟ್ರಾಕ್ಷನ್ ಅನ್ನ ತೋರಿಸುತ್ತೆ. ಸೊ ದಿಸ್ ಇಸ್ ಮೇಜರ್ ಮಸಲ್ ಹೆಲ್ಪ್ಸ್ ಇನ್ ದ ರೆಸ್ಪಿರೇಷನ್. ದಿಸ್ ಇಸ್ ದ ಡಯಾಫ್ರಾಮ್ ದಟ್ ಜಸ್ಟ್ lie below the ಲಂಗ್ಸ್ನ ಕೆಳಭಾಗದಲ್ಲಿದೆ. ರೆಸ್ಪಿರೇಷನ್ ಆಗುವಾಗ, so these shows the rhythmic contraction. So rhythmicity in contraction we observed in the case of diaphragm. This is only the mammals show the presence of the diaphragm, and this is not seen in the case of aves, reptilia and any other classes. So ಈ ಮಸ್ಕ್ಯುಲರ್ ಡಯಾಫ್ರಾಮ್ನ ನಾವು ಮ್ಯಾಮಲಿಯಾದಲ್ಲಿ ಮಾತ್ರ ನೋಡ್ತೀವಿ, ಮತ್ತು ಇನ್ನು ಯಾವುದೇ ಟೆಟ್ರಾಪೋಡಲ್ಲಿ ಆಗಿರ್ಬೋದು ಅಥವಾ ಪೈಸಸಲ್ಲಿ ಆಗಿರ್ಬೋದು ನಾವು ಅಬ್ಸರ್ವ್ ಮಾಡೋದಿಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಈ ಪ್ರೆಸೆನ್ಸ್ ಆಫ್ ಮಸ್ಕ್ಯುಲರ್ ಡಯಾಫ್ರಾಮನ್ನು ನಾವು ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕೆಂದರೆ ಇದು ಮ್ಯಾಮಲಿಯಾದಲ್ಲಿ ಮಾತ್ರ, ಕ್ಲಾಸ್ ಮ್ಯಾಮಲಿಯಾದಲ್ಲಿ ಮಾತ್ರ ಕಂಡುಬರುವಂಥ ಕ್ಯಾರೆಕ್ಟರ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ ಆನ್ಸರನ್ನ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ದ ಎಕ್ಸೋಸ್ಕೆಲ್ಟನ್ ಆಫ್ ರ್ಯಾಬಿಟ್ ಕನ್ಸಿಸ್ಟ್ಸ್ ಆಫ್. ಸೊ ರ್ಯಾಬಿಟ್ ಅಲ್ಲಿ ಕಂಡುಬರುವಂಥ ಎಕ್ಸೋಸ್ಕೆಲ್ಟನ್ So next question, the exoskeleton of rabbit consists of. Exoskeleton ಅಂದ್ರೇನು? This is the external skeleton. ಸೊ ರ್ಯಾಬಿಟ್ ಅಲ್ಲಿ ಕಂಡು ಬರುವಂತಹ ಎಕ್ಸ್ಟರ್ನಲ್ ಸ್ಕೆಲೆಟನ್ ಯಾವುದು ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಎ ಆಪ್ಷನಲ್ಲಿ ಏನಿದೆ? ಹೇರ್ಸ್, ಹಾರ್ನ್. ಸೊ ಮೇಕ್ ಇಟ್ ಎನ್ ಮಾಡ್ಕೊಳ್ಳಿ. ಹೇರ್ಸ್, ಹಾರ್ನ್ಸ್ ಆ್ಯಂಡ್
ಕ್ಲಾಸ್. ಸೊ ಹೇರ್ಸ್ ಕ್ಲಾಸ್ ರ್ಯಾಬಿಟಲ್ಲಿ ಇದ್ರೂ ಕೂಡ ಹಾರ್ನ್ಸ್ ಯಾವುದರಲ್ಲಿ ಕಂಡು ಬರುತ್ತೆ? ದೇ ಆರ್ ಸೀನ್ ಇನ್ ದ ಕೇಸ್ ಆಫ್ ಕ್ಯಾಟಲ್ಸ್, ಗೋಟ್ಸ್, ಲೈಕ್ ದಟ್. ಸೊ ಹಾಗಾಗಿ ಈ ಆಪ್ಷನ್ ರಾಂಗ್ ಆಗತ್ತೆ. ದೆನ್ ಬಿ ನೋಡಿ, ಹೇರ್ಸ್ ಅಂಡ್ ಕ್ಲಾಸ್. ಎಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ರ್ಯಾಬಿಟ್ ಅಲ್ಲಿ ಕಂಡು ಬರುವಂಥ ಎಕ್ಸೋಸ್ಕೆಲ್ಟನ್ ಯಾವ್ದಾವುದು ಅಂದರೆ ಹೇರ್ಸ್ ಅಂಡ್ ಕ್ಲಾಸ್. ದೆನ್ ನೆಕ್ಸ್ಟ್ ಸಿ ಆಪ್ಷನ್ ನೋಡಿ, ಹೇರ್ಸ್, ಹಾರ್ನ್ಸ್ ಅಂಡ್ ಹೂವ್ಸ್. ಸೊ ನಾವೀಗಾಗಲೇ ನೋಡಿದ್ವಿ, ಹಾರ್ನ್ ಕ್ಯಾಟಲ್ಸ್ ಅಲ್ಲಿ, ಶೀಪ್, ಗೋಟಲ್ಲಿ ಕಂಡು ಬಂದರೆ, ಹೂಪ್ ದೀಸ್ ಆರ್ ಅಬ್ಸರ್ವ್ಡ್ ಇನ್ ದ ಕೇಸ್ ಆಫ್ the members of mammalia such as the giraffe, then horses, like that. So ಹಾಗಾಗಿ ಇದು ರಾಂಗ್ ಆಪ್ಷನ್ ಆಗುತ್ತೆ. ಆ್ಯಂಡ್ ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ, ಕೇವಲ ಹೇರ್ಸ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಹೇರ್ಸ್ ಆ್ಯಂಡ್ ಕ್ಲಾ. ಎರಡೂ ಕೂಡ ಇರೋದ್ರಿಂದ ಈ ಆಪ್ಷನ್ನು ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಓವಿಪ್ಯಾರಸ್? ಸೊ ನೋಡಿ, ಪ್ಲಾಟಿಪಸ್, ಫ್ಲೈಯಿಂಗ್ ಫಾಕ್ಸ್, ಎಲಿಫೆಂಟ್, ವೇಲ್ ಕೊಟ್ಟಿರುವಂತಹ ಆಪ್ಷನ್ಸು. ಈ ಎಲ್ಲ ಆಪ್ಷನ್ಸು ಕೂಡ ಎಲ್ಲ ಮೆಂಬರ್ಸು ಯಾವುದರಲ್ಲಿ ನೋಡುವಂಥ ಎಕ್ಸಾಂಪಲ್ಸು ನಾವು ಕ್ಲಾಸ್ ಮ್ಯಾಮಾಲಿಯಾದಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಕ್ಲಾಸ್ ಮ್ಯಾಮಾಲಿಯಾದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಯಾವುದು? ದೇ ಆರ್ ವಿವಿಪ್ಯಾರಸ್, ಅಂದರೆ ದೇ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಬಟ್ ಇಲ್ಲಿ ಏನು ಕೇಳಿದ್ದಾರೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಓವಿಪ್ಯಾರಸ್ ಅಂತ ಕೇಳಿದ್ದಾರೆ. ಅಂದರೆ ಎಗ್ ಲೇ ಮಾಡುವಂತಹ ಮ್ಯಾಮಲಿಯ ಯಾವುದು ಕೊಟ್ಟಿರುವಂತಹ ಮ್ಯಾಮಲಿಯನ್ ಎಕ್ಸಾಂಪಲ್ಸಲ್ಲಿ ಅಂತ ಕೇಳಿದ್ದಾರೆ. ಸೊ ಪ್ಲಾಟಿಪಸ್ ಈಸ್ ದ ಮ್ಯಾಮಲಿಯಾ ದಟ್ ಲೇ ಎಗ್, ಓವಿಪ್ಯಾರಸ್. ಸೊ ಪ್ಲಾಟಿಪಸ್ ಆರ್ ದ ಓವಿಪ್ಯಾರಸ್ ಮ್ಯಾಮಲ್ಸ್. ಸೊ ಇನ್ನು ಉಳಿದಂತಹ ಫ್ಲೈಯಿಂಗ್ ಫಾಕ್ಸ್ ಅಂದರೆ ಬ್ಯಾಟ್ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ವೇಲ್ ಆಗಿರ್ಬೋದು, ದೀಸ್ ಆರ್ ವಿವಿಪ್ಯಾರಸ್. ಸೊ ಹಾಗಾಗಿ ಈ 3 ಆಪ್ಷನ್ಸ್ ರಾಂಗ್ ಆಗಿದೆ. ಪ್ಲಾಟಿಪಸ್, ಓವಿಪ್ಯಾರಸ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಶೇರ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ಅ ಕಾಮನ್ ಫೀಚರ್. ನೋಡಿ ಏನು ಕ್ವೆಶನ್ ಕೊಟ್ಟಿದ್ದಾರೆ? ಬರ್ಡ್ಸ್ ಮತ್ತು ಮ್ಯಾಮಲ್ಸಲ್ಲಿ ಶೇರ್ ಆಗಿರುವಂಥ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಎ ಆಪ್ಷನ್ ನೋಡಿ, ಪ್ರೆಸೆನ್ಸ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್. ಸೊ ದಿಸ್ ಈಸ್ ರಾಂಗ್ ಆಪ್ಷನ್. ಇದು ಕಾಮನ್ ಆಗಿ ಶೇರ್ ಆಗಿರುವಂಥ ಕ್ಯಾರೆಕ್ಟರ್ ಅಲ್ಲ. ಯಾಕೆ ಅಂದರೆ ಪ್ರೆಸೆನ್ಸ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್, ದಿಸ್ ಇಸ್ ದ ಎಕ್ಸ್ಕ್ಲೂಸಿವ್ ಕ್ಯಾರೆಕ್ಟರ್ ಆಫ್ ದ ಕ್ಲಾಸ್ ಮ್ಯಾಮಲಿಯಾ, ಮೆಂಬರ್ಸ್ ಆಫ್ ಮ್ಯಾಮಲಿಯಾ. ಮ್ಯಾಮರಿ ಗ್ಲ್ಯಾಂಡ್ಸ್ ಅಂದ್ರೇನು? these glands produces the milk. So this milk nourishes the young one. young one na nourish ಮಾಡುವಂತಹ ಮಿಲ್ಕ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಗ್ಲ್ಯಾಂಡ್ಸ್ ಇದು ಮ್ಯಾಮಲಿಯಾದಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ಇದು ಕಾಮನ್ಲಿ ಶೇರ್ ಆಗಿರುವಂಥ ಕ್ಯಾರೆಕ್ಟರ್ ಅಲ್ಲ, ರಾಂಗ್ ಆಪ್ಷನ್ ಆಗುತ್ತೆ. ದೆನ್ ಬಿ ನೋಡಿ, ನ್ಯೂಮ್ಯಾಟಿಕ್ ಬೋನ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಮೆಂಬರ್ಸ್ ಕಮ್ ಅಂಡರ್ ದ ಬರ್ಡ್ಸ್ಗೆ ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿದೆ. ಕ್ಲಾಸ್ ಮೆಮಾಲಿಯಾದಲ್ಲಿ ಈ ನ್ಯೂಮ್ಯಾಟಿಕ್ ಬೋನ್ಸ್ನ ಅಬ್ಸರ್ವ್ ಮಾಡೋದಿಲ್ಲ. ಹಾಗಾಗಿ ಇದು ಕಾಮನ್ಲಿ ಶೇರ್ಡ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಲ್ಲ. ಸೊ ಹಾಗಾಗಿ ರಾಂಗ್ ಆಪ್ಷನ್ ಆಗುತ್ತೆ. ಸಿ ನೋಡಿ, ವಿವಿಪ್ಯಾರಿಟಿ ಅಂದ್ರೇನು? ಲೇಯಿಂಗ್ ಬರ್ತ್ ಟು ದ ಯಂಗ್ ಒನ್ಸ್, ಗಿವ್ ಬರ್ತ್ ಟು ದ young ones. Viviparity means the animal give birth to their young ones. na viviparity are anta animals na viviparous animals ಅಂತ ಹೇಳಿ ಕರೀತಾರೆ. ಅನಿಮಲ್ಲು ತನ್ನನ್ನೇ ಹೋಲುವ ಇನ್ನೊಂದು ಜೀವಿಯನ್ನ ಸಂತಾನೋತ್ಪತ್ತಿ ಮಾಡೋದನ್ನ ವಿವಿಪ್ಯಾರಿಟಿ ಅಥವಾ ಆನಿಮಲ್ಸ್ ವಿವಿಪ್ಯಾರಸ್ ಅಂತ ಹೇಳಿ ಕರೀತಾರೆ. ಸೊ ವಿವಿಪ್ಯಾರಿಟಿ ಈಸ್ ಓನ್ಲಿ ಸೀನ್ ಇನ್ ದ ಕೇಸ್ ಆಫ್ ಮ್ಯಾಮಲ್ಸ್. ಬಟ್ ಬರ್ಡ್ಸ್ ಆರ್ ಓವಿಪ್ಯಾರಸ್, ಅಂದರೆ ಎಗ್ಗನ್ನು ಲೇ ಮಾಡುತ್ತೆ. ಇದು ಯಂಗ್ ಒನ್ಸನ್ನು ದೀಸ್ ಡಸ್ ನಾಟ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಎಗ್ಗನ್ನು ಲೇ ಮಾಡೋದ್ರಿಂದ ಸೊ ಇದು ಕೇವಲ ಮ್ಯಾಮಲ್ಸಲ್ಲಿ ಕಂಡುಬರುತ್ತೆ, ಕಾಮನ್ಲಿ ಶೇರ್ಡ್ ಕ್ಯಾರೆಕ್ಟರ್ ಅಲ್ಲ. ಹಾಗೆ ಈ ಆಪ್ಷನ್ ಕೂಡ ರಾಂಗ್ ಆಗ್ತಾ ಇದೆ. ಸೊ ಡಿ ನೋಡಿ,
warm-blooded nature. So this is the commonly shared characteristic feature of birds and the mammals. Both are warm-blooded animals, means the homeothermic animals. They have constant body temperature, means they are able to maintain their internal body temperature constantly according to the changes in their surroundings. ಎಕ್ಸ್ಟರ್ನಲ್ ಸರೌಂಡಿಂಗ್ಸಲ್ಲಿ ಟೆಂಪ್ರೇಚರ್ ಏನೇ ಚೇಂಜಸ್ ಆದರೂ ಕೂಡ ಈ ಅನಿಮಲ್ಸ್ಗಳು ಈ ಬಾಡಿ ಟೆಂಪ್ರೇಚರ್ನ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡುವಂಥ ಎಬಿಲಿಟಿಯನ್ನು ಹೊಂದಿದೆ. ಸೊ ಹಾಗಾಗಿ ಈ ಅನಿಮಲ್ಸ್ನ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತಾರೆ. ಸೊ ವಾರ್ಮ್ ಬ್ಲಡೆಡ್ ನೇಚರ್ ಕಾಮನ್ ಇನ್ ಬರ್ಡ್ಸ್ ಅಂಡ್ ದ ಮ್ಯಾಮಲ್ಸ್. ದಿಸ್ ಆನ್ಸರ್ ಇಸ್ correct.